ಮಾರ್ನಿಂಗ್. ನಾನು ಇಂಡಿಯಾ T20 ವರ್ಲ್ಡ್ ಕಪ್ ನೋಡಿರ್ಬೇಕು. ಬೇಜಾರಾಗಿತ್ತಂತೂ ಪಾಕಿಸ್ತಾನದವ್ರದ್ದು. ಇವ್ರು ಏನಕ್ಕೆ ಲಾಯಕ್ಕಿದಾರೋ ನನಗಂತೂ ಗೊತ್ತಾಗ್ತಿಲ್ಲ. ಇವ್ರಿಗೆ ಕತ್ತೆ ಕೊಟ್ಟು ಸಾಕೋದೇ ಒಳ್ಳೇದು ಇವ್ರನ್ನ. ಮೇಯ್ಸಕ್ಕೆ ಕೊಡೋದು ಸಾಕಕ್ಕೆ ಒಳ್ಳೇದು ಇವ್ರಿಗೆ. ಏನ್ ಗುರು ಬ್ಯಾಟಿಂಗ್ ಆಚೆ ಮೆನ್ಸಲ್ಲಿ ಆಡ್ತಾರೋ ಅದು ಇಲ್ಲ, ವುಮೆನ್ಸ್ ಅಲ್ಲಿ ಆಡ್ತಾರೋ ಅದು ಇಲ್ಲ. ಇನ್ನು ಮುದುಕರು ಟೀಮ್ ಕಟ್ಕೊಂಡು ಏನಾರು ಮಾಡ್ಬೇಕಷ್ಟೇ. ನನ್ನ ಮಕ್ಳು ಇವ್ರಿಗೆ ಕರೆಕ್ಟಾಗಿ ಯಾವ್ದನ್ನ ಬಾಂಬ್ ಹಾಕಕ್ಕೆ ಲಾಯ್ಕ್ ನನ್ನ ಮಕ್ಳು ಇವರೆಲ್ಲ ಪಾಕಿಸ್ತಾನದವರು. ಏನ್ ಗುರು ಮ್ಯಾಚ್ ನೋಡ್ತಾರೆ. ಥೂ ನಂಗೆ ಬೇಜಾರಾಗ್ಬಿಡ್ತು ಮ್ಯಾಚ್ ಆಡ್ಬಿಟ್ಟು. ಏನಕ್ಕೂ ಪ್ರಯೋಜನ ಇಲ್ಲ. ಮೊದಲು ಬ್ಯಾಟ್ ಮಾಡಿದಂತ ನಮ್ಮ ಇಂಡಿಯಾ 170 ರನ್ ಹೊಡೆದ್ರು. ಇದರಲ್ಲಿ ಮೇನ್ ಆಗಿ ರನ್ ಹೊಡೆದವರು ಸ್ಮೃತಿ ಮಂದಾನ, ರುಚಾ ಘೋಷ್ ಹಾಗೂ ಕೌರ್ ಅವರು. ಸೊ ಅವರಿಂದಾಗಿ ಮ್ಯಾಚ್ ನೆನ್ನೆ 170 ರನ್ ಬಂತು. ಸೊ 10 ಓವರ್ ಅಷ್ಟರಲ್ಲಿ ನಾನು ಏನು ಅಂತ ಸ್ಕೋರ್ ಏನು ಇತ್ತಿಲ್ಲ. ನಂಗೂ ಬೇಜಾರಾಗ್ಬಿಟ್ಟಿತ್ತು ಫಸ್ಟ್ ಮ್ಯಾಚ್ ನೋಡ್ಬೇಕಾದ್ರೆ. ಸೊ ನೆಕ್ಸ್ಟ್ ರುಚಾ ಘೋಷ್ ಬಂದ್ಮೇಲೆ 170 ಸ್ಕೋರ್ ಹೊಡೆದಿದ್ದು. 17 ಬಾಲಿಗೆ 34 ರನ್ನು. ಸೊ ಅದ್ರ ನೆಕ್ಸ್ಟ್ ಬಿಟ್ರೆ ನಮ್ಮ ದೀಪ್ತಿ ಶರ್ಮಾ ಅವರು 5 ಫಾರ್ 10 ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಅವರೇ. ಸೊ ಇನ್ನೊಂದು ರನ್ ಔಟ್ ಹೊಡೆದ್ರು, ಅದು ಸೇರ್ಸಿದ್ರೆ 6 ವಿಕೆಟ್ ತೆಗೆದಂಗಾಯ್ತು. ಇನ್ಯಾರು ಚಾರಿಣಿ ಅವರು, ಅವರೊಂದು 2-3 ವಿಕೆಟ್ ಅನ್ನು ತೆಗೆದ್ರು ಅವರು ಕೂಡ. ಸೊ ನೆನ್ನೆ ಪಾಕಿಸ್ತಾನದವರು ಏನ್ ಇಲ್ಲ ಗುರು ಮ್ಯಾಚ್. ಅವ್ರು ಯಾರು ಓಪನರ್ ಇಬ್ರು ಬಂದ್ರು, ಅವ್ರಿಬ್ರದೇ ನೆನ್ನೆ ಸ್ವಲ್ಪ ಒಂದು 38ಕ್ಕೆ ಸ್ವಲ್ಪ ನೋಡ್ಬೇಕಾದ್ರೆ ಸ್ವಲ್ಪ ಭಯ ಶುರು ಆಗಿತ್ತು. ಓ ಆಡ್ತಾರೆ ಏನೋ ಸ್ಕೋರ್ ಬರುತ್ತೆ ಅಂತ. ಯಾವಾಗ ಒಂದು ವಿಕೆಟ್ ಹೋಯ್ತೇ ಹೋಗಿತ್ತು. ಲಾಸ್ಟ್ ಫೈನಲ್ ಅಂತ ನಂಗೆ ಆಗ್ಬಿಡುತ್ತೆ ಅವ್ರದ್ದು. ಎಲ್ಲ ಉದ್ರಕೊಂಡು ಹೋದ್ರು ವಿಕೆಟ್. 106ಕ್ಕೆ ಆಲ್ ಔಟ್ ಆಗಿ ಮನೆಗೆ ಹೋದ್ರ ಆಚೆಗೆ. ಏನ್ ಗುರು ಮ್ಯಾಚ್ ನನಗೆ ಬೇಜಾರಾಗಿದೆ ಅದೊಂದೇ ವಿಷಯಕ್ಕೆ. ಒಂದು ಮ್ಯಾಚ್ ನೋಡೋಕೆ ಹೆಂಗಿರ್ಬೇಕಂದ್ರೆ ಕ್ರೇಜ್ ಆಗಿರ್ಬೇಕು. ಔಟ್ ಆಗ್ತಾರೋ ಇನ್ನೊಂದ್ ಆಗ್ತಾರೋ ಬೇರೆ ಪ್ರಶ್ನೆ. ಆ ಕ್ರೇಜ್ ಇರ್ಬೇಕು. ಈ ಕ್ಷಣಕ್ಕೆ ಹಿಂಗಾಗುತ್ತೆ ಒಂದು ಟ್ವಿಸ್ಟ್ ಇರ್ಬೇಕು. ಇವ್ರ ಮ್ಯಾಚ್ ನೋಡೋಕೆ ಟ್ವಿಸ್ಟ್ ಅನ್ಸ್ಲೇ ಇಲ್ಲ ನನಗೆ. ನನಗೆ ಸ್ವಲ್ಪ ಇಂಡಿಯಾದವ್ರು ನೋಡ್ಬೇಕು ಟ್ವಿಸ್ಟ್ ಅನ್ಸ್ತು ಸ್ವಲ್ಪ. ರಿಚಕ್ ಘೋಷ್ ಅವ್ರು ಬಂದ್ಮೇಲೆ. ಪಾಕಿಸ್ತಾನ ನೋಡ್ಬೇಕಾದ್ರೆ ಏನಿಲ್ಲ, ಇಬ್ರು ಓಪನರ್ಸ್ ಗಳು ಸ್ವಲ್ಪ ಓಕೆ ಮ್ಯಾಚ್ ನೋಡ್ಬೋದು ಅಂತ ಅನ್ಸಿದ್ದು. ಮತ್ತೇನಂತ ಅನ್ಸ್ಲಿಲ್ಲ. ಸೊ ಮ್ಯಾಚ್ ಗೆದ್ರು ಟೇಬಲ್ ಟಾಪರು. ಹ್ಮ್ ಸರಿ ಬಾಯ್ ಬಾಯ್.